ನಮಸ್ತೆ ಗುರುಜಿ, ನಮಸ್ತೆ ಗುರುಮ. 4/11/2024 ನಮ್ಮ 2ನೇ ಸೈಕಲ್ ಪ್ರಾರಂಭವಾಯಿತು. ಸೂರ್ಯ ಧ್ಯಾನದಲ್ಲಿ ಗುರುಗಳು ಬಂದರು. ಆಕಾಶದ ಎತ್ತರಕ್ಕೆ ಅವರು ಇದ್ದರು. ನಾನು ಅವರ ಕಾಲಿನ ಚಪ್ಪಲಿ ಎತ್ತರಕ್ಕೂ ಇರಲಿಲ್ಲ. ನೀವೇ ಬ್ರಹ್ಮಾಂಡವೆಂದು ತಿಳಿಯಿತು. ನನಗೆ ಸ್ವಲ್ಪ ಗಂಟಲು ಕೆರೆತ ಇತ್ತು. ಗುರುಗಳಿಗೆ ಅದನ್ನು ನಿವೇದಿಸಿದೆ. ಅವರ ಬಲಗೈ ಮಧ್ಯದ ಬೆರಳನ್ನು ಎತ್ತಿ ಒಂದೇ ಒಂದು ಹನಿ ಔಷಧವನ್ನು ನನ್ನ ಬಾಯಿಗೆ ಹಾಕಿದರು. ಅದು ನನ್ನ ಬಾಯಿಯೊಳಗೆ ಹೋದಂತೆಲ್ಲ ಕ್ರೋಮೋಸೋಮ್ ಕಾಯಿಲ್ ಹಾಗೆ ರೂಪ ಪಡೆಯಿತು. ಗಂಟಲಿಗೆ ಹೋದಾಗ ಪಿಂಕ್ ವರ್ಣದಲ್ಲಿ ಬದಲಾಯಿತು. ಅವತ್ತೇ ನನ್ನ ಗಂಟಲು ಸರಿಯಾಯಿತು. ಗುರುಗಳು ಎಷ್ಟು ಎತ್ತರ ಇದ್ದರೆಂದರೆ ಅವರು ಪೂರ್ತಿ ಆಕಾಶದವರೆಗೂ ಇದ್ದರು. ನಂತರ ನನಗೆ ಸ್ವಲ್ಪ ಮೂಗು ಕಟ್ಟಿದೆ ಗುರುಗಳೇ ಎಂದೆ. ಅದಕ್ಕೆ ಸೂರ್ಯದೇವನಲ್ಲಿ ಪ್ರಾರ್ಥಿಸಿಕೊ, ಎಲ್ಲ ಸರಿಯಾಗುತ್ತದೆ ಎಂದರು. ನಾನು ನನ್ನ ಗಂಟಲಿಗೆ ಸೂರ್ಯರಶ್ಮಿ ಬೀಳುವ ಹಾಗೆ ಕುಳಿತೆ. ಮಾರನೇ ದಿನದಲ್ಲೇ ನನ್ನ ಗಂಟಲು ಕೆರೆತ, ಕಟ್ಟಿದ ಮೂಗು ಎರಡೂ ಸರಿಯಾಗಿತ್ತು. ನಂತರ ಗುರುಗಳು 3ನೇ ಸೈಕಲ್ ಮುಗಿಯೋದ್ರೊಳಗೆ ನಿನ್ನ ಸಂಪೂರ್ಣ ದೈಹಿಕ ಕಾಯಿಲೆಗಳು ವಾಸಿಯಾಗಿ ಹಣೆ ಬರಹವೇ ಬದಲಾಗುತ್ತದೆ ಎಂದರು. ಗುರುಗಳೇ ಬ್ರಹ್ಮಾಂಡದಂತೆ ಕಂಡಿದ್ದು ತುಂಬ ಸಂತೋಷವಾಯಿತು. ನಾನು ಧ್ಯಾನಕ್ಕೆ ಬರಲು 3 ಕಾರಣಗಳನ್ನು ಗುರುಗಳು ಕೇಳಿದರು. ಮೊದಲನೇದು ನನ್ನ ಮಗನ ಸಾವು, ಎರಡನೆಯದು ಗಂಡ ಹೆಂಡತಿಯ ನಡುವೆ ನಡೆಯುತ್ತಿರುವಂಥ ನಮ್ಮ ಜಗಳಗಳು, ಮೂರನೇದು ಮೋಕ್ಷಕ್ಕಾಗಿ ನಾನು ಬಂದೆ ಎಂದು ಹೇಳಿದೆ. ಅವತ್ತಿನ ಚಂದ್ರ ಧ್ಯಾನದಲ್ಲಿ ಶ್ರೀರಾಮನ ಹಾಡೆ ಪದೇ ಪದೇ ಕೇಳಿಸುವಂತೆ ಆಯಿತು. ನಾನು ಚಂದ್ರನನ್ನೇ ಒಂದು ದೀಪದಂತೆ ನೋಡಿದೆ. ನಂತರ ಗುರುಗಳೇ ಶ್ರೀರಾಮ, ಗುರುಮಾರವರೇ ಸೀತಾದೇವಿ, ಅವರ ಮಕ್ಕಳೇ ಲವಕುಶರು ಎಂದು ತಿಳಿಸಿದ ಹಾಗೆ ಕೇಳಿಸಿತು. ನನಗಂತೂ ಇದನ್ನು ಕೇಳಿ ತುಂಬ ಸಂತೋಷವಾಯಿತು. ನಾನು ಅಯೋಧ್ಯೆಯ ಬಾಲರಾಮನ ದರ್ಶನಕ್ಕೆ ಹೋಗೋಣ ಅಂದುಕೊಂಡಿದ್ದೆ. ಆದರೆ ಗುರುಗಳೇ ಶ್ರೀರಾಮ ಅಂದದ್ದು ಹೇಳಲಾರದಷ್ಟು ಸಂತೋಷವಾಯಿತು. ಅವತ್ತು ರಾತ್ರಿ ನನಗೆ ಬೇಗ ನಿದ್ರೆಯೇ ಬರಲಿಲ್ಲ. ಒಬ್ಬಳೇ ಸಂತೋಷದಿಂದ ಅಳುತ್ತಿದ್ದೆ. ಇಂದಿನ ಸೂರ್ಯ ಧ್ಯಾನದಲ್ಲಿ ಗುರುಗಳು ಬೃಹತ್ ಆಕಾರದಲ್ಲಿ ಬಂದರು. ನಂತರ ಬೆಳಕಿನ ಉಂಡೆಯೊಂದು ಅವರ ಎದೆಯ ಭಾಗಕ್ಕೆ ಸೇರಿಕೊಂಡ ನಂತರ ಅವರ ಆಕಾರ ಸಣ್ಣದಾಗುತ್ತಾ ಹೋಯಿತು. ನಾನು ಅದೇನು ಗುರುಗಳೇ ಎಂದೆ. ಅದು ನಿನಗೆ ಸಂಬಂಧಪಡದ ವಿಷಯ ಬಿಡು ಎಂದರು. ನಾನು ಸುಮ್ಮನಾದೆ. ನನ್ನ ಪಾಪಕರ್ಮಗಳನ್ನು ಹೇಗೆ ನಿವಾರಿಸಬೇಕೆಂದು ವಿನಂತಿಸಿದೆ. ಆಗ ಅವರು ಒಂದು ಬಿಂದಿಗೆಯಲ್ಲಿ ಏನೋ ಹಾಕಿ ನೀರು ತುಂಬಿದರು. ನಂತರ ಅದನ್ನು ನನ್ನ ತಲೆಯ ಮೇಲೆ ಸುರುವಿದರು. ಹೀಗೆ 3-4 ಸಲ ಮಾಡಿದ ನಂತರ ನನ್ನ ತಲೆ ತುಂಬಿ ನೀರು ಹೊರಗೆ ಹರಿಯಲು ಪ್ರಾರಂಭವಾಯಿತು. ನಾನು ನಿಜವಾಗಿಯೂ ಅಳಲು ಪ್ರಾರಂಭಿಸಿದೆ. ನನ್ನ ಪಾಪವು, ಅಪರಾಧಗಳು ಎಲ್ಲವೂ ತೊಳೆಯುತ್ತಾ ಹೋಗುತ್ತಿರುವುದಕ್ಕೆ ಸಂತೋಷದಿಂದ ಅಳುತ್ತಿದ್ದೆ. ನಾನು ಮಾಡಿದ ತಪ್ಪಿಗೆ ಗುರುಗಳು ಹಾಗೂ ನನ್ನ ಮನೆಯವರ ಬಳಿ ಕ್ಷಮೆ ಕೇಳಿದೆ. ನಂತರ ನನ್ನ ಬಲಗಣ್ಣಿನ ಸರ್ಜರಿ ಆಯಿತು. ಮೊದಲನೇ ಸೈಕಲ್ನಲ್ಲಿ ಎಡಗಣ್ಣಿನ ಸರ್ಜರಿ ಆಗಿತ್ತು. ಈಗ ಬಲಗಣ್ಣಿನದು ಆಯಿತು. 40 ವರ್ಷಕ್ಕೆ 40 ಬರುತ್ತದೆ ಎಂದುಕೊಂಡಿದ್ದೆ. ಆದರೆ ಈಗ ಆಗಿರುವ ಸರ್ಜರಿಯಿಂದ ಜೀವನ ಪೂರ್ತಿ ನಾನು ಕನ್ನಡಕ ಇಲ್ಲದೆ ನನ್ನ ಕೆಲಸಗಳನ್ನು ಮಾಡಿಕೊಳ್ಳಬಲ್ಲೆ ಎಂಬ ಆತ್ಮವಿಶ್ವಾಸ ಬಂದಿದೆ. ಗುರುಗಳ ಪಾದ ಕಮಲಗಳಿಗೆ ನಮಿಸುತ್ತಾ ನನ್ನ ಧ್ಯಾನದ ಅನುಭವವನ್ನು ಮುಗಿಸುತ್ತಿದ್ದೇನೆ.